ಮಳೆ ಸುರಿಯುತ್ತಿದ್ದ ಸಂಜೆ. ಬಸ್ ನಿಲ್ದಾಣದ ಶೆಡ್ ಕೆಳಗೆ ನಿಂತಿದ್ದ ಅರ್ಜುನ ತನ್ನ ಫೋನ್ನಲ್ಲಿ ಹಾಡು ಕೇಳುತ್ತಿದ್ದ. ಗಾಳಿಯೊಂದಿಗೆ ಒದ್ದೆಯಾದ ಕೂದಲನ್ನು ಸರಿಸಿಕೊಂಡು ಒಂದು ಹುಡುಗಿ ಅಲ್ಲಿಗೆ ಓಡಿ ಬಂದು ನಿಂತಳು. ಅವಳ ಮುಖದಲ್ಲಿ ಮಳೆಯ ಹನಿಗಳು ಬೆಳಕು ಹಿಡಿದಂತೆ ತಲೆಯಲ್ಲಿ ತೇಲುತ್ತಿದ್ದವು. ಅರ್ಜುನ ಅವಳ ಕಡೆ ನೋಡಿದ ಕ್ಷಣಕ್ಕೆ ಸಮಯವು ಸಂಜೆಯ ಸುಳಿಯಲ್ಲೇ ನಿಂತಂತಾಯಿತು. ಛತ್ರಿ ಇದ್ದರೆ ಕೊಡ್ತೀರಾ ಎಂದು ಅವಳು ಮುದ್ದಾಗಿ ಕೇಳಿದಳು. ಅರ್ಜುನ ನಗುತ್ತಾ ತನ್ನ ದೊಡ್ಡ ಛತ್ರಿಯನ್ನು ಅವಳ ಕಡೆ ಚಾಚಿದ. ಮಳೆ ಕಡಿಮೆಯಾಗುವಷ್ಟರಲ್ಲಿ ಇಬ್ಬರು ಅನ್ಯರಿಂದ ಪರಿಚಿತರಾದರು. ಹೆಸರನ್ನು ಕೇಳಿಕೊಂಡರು. ಕಾಲೇಜಿನ ಕನಸುಗಳ ಕುರಿತಂತೆ ಮಾತನಾಡಿದರು. ಛತ್ರಿಯ ಕೆಳಗೆ ಇಬ್ಬರು ಹಂಚಿಕೊಂಡ ಆ ಸಣ್ಣ ಜಾಗದಲ್ಲಿ ಮಿಂಚಿನಷ್ಟೇ ಬೇಗ ಒಂದು ಮುದ್ದಾದ ಸ್ನೇಹ ಮೊಳಕೆಯೊಡೆಯಿತು. ಬಸ್ ಬಂದಾಗ ಅವಳು ಮೆಟ್ಟಿಲೇರಿ ಹೋಗುವ ಮುನ್ನ ಹಿಂದುಮುಖಿಯಾಗಿ ನೋಡಿಕೊಂಡು ನಗು ಮಾಡಿದಳು. ಅರ್ಜುನ ಹೃದಯದಲ್ಲಿ ಏನೋ ಹೊಸ ಚೈತ್ರ ಮಳೆಯಂತೆ ಮೊಳೆತಿತ್ತು. ಮುಂದಿನ ದಿನವೂ ಅವನು ಅದೇ ಬಸ್ ನಿಲ್ದಾಣದಲ್ಲಿ ಮಳೆಗೆ ಕಾದಿದ್ದ. ಯಾಕೆಂದರೆ ಕೆಲವು ಭೇಟಿಗಳು ಮಳೆಯಷ್ಟೇ ಮಂತ್ರಮುಗ್ಧ. ಮೋಡದ ಜೊತೆ ಮಳೆ ಮಿನುಗುತ್ತಿರುವ ಹೃದಯ.